ಜಮಖಂಡಿ ತಾಲೂಕಿನ ಚಿಕ್ಕಲಕ್ಕಿ ಕ್ರಾಸ್ನಲ್ಲಿರುವ ಸಮುದಾಯ ಭವನದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಸಮಾಜ ಸೇವೆಗೆ ನಿಜವಾದ ಸಂಭ್ರಮ ಎಂಬ ಸಂದೇಶ ಸಾರುವ ನಿಟ್ಟಿನಲ್ಲಿ ಪ್ರಸನ್ನ ಮುದುಕಪ್ಪ ಜಮಖಂಡಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಅದ್ದೂರಿಯಾಗಿ ಆಯೋಜಿಸಲಾಯಿತು. ಈ ಕಾರ್ಯಕ್ರಮವು ಪೂಜ್ಯ ಶ್ರೀ ಸದ್ಗುರು ಶಿವಾನಂದ ಮಹಾಸ್ವಾಮಿಗಳು ಕಮರಿಮಠ ಅಳಂಗಳಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ನಾಡೋಜ ಶ್ರೀ ಜಗದೀಶ್ ಗುಡಗುಂಟಿ ಜಮಖಂಡಿ ಶಾಸಕರು ರೇಬಣ್ಣ ಕಟ್ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಚಾಲನೆ ನೀಡಿದರು. ಶಿಬಿರದಲ್ಲಿ ವೈದ್ಯರ ತಂಡ ಸಾರ್ವಜನಿಕರ ಆರೋಗ್ಯ ತಪಾಸಣೆ ನಡೆಸಿ ಅಗತ್ಯ ವೈದ್ಯಕೀಯ ಸಲಹೆ ಹಾಗೂ ಚಿಕಿತ್ಸೆಗೆ ಸಂಬಂಧಿಸಿದ ಮಾಹಿತಿ ನೀಡಿದರು. ಇದೇ ವೇಳೆ ಯುವಕರು ಮತ್ತು ಸಾರ್ವಜನಿಕರು ಉತ್ಸಾಹದಿಂದ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿ ಮಾನವೀಯ ಸೇವೆಗೆ ಕೈಜೋಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನಾಡೋಜ ಶ್ರೀ ಜಗದೀಶ್ ಗುಡುಗುಂಟಿ ಅವರು ಮಾತನಾಡಿ, ರಕ್ತದಾನವು ಜೀವ ಉಳಿಸುವ ಮಹಾದಾನ. ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳು ಸಮಾಜದಲ್ಲಿ ಸೇವಾ ಮನೋಭಾವ ಬೆಳೆಸುವುದರ ಜೊತೆಗೆ ಇನ್ನಷ್ಟು ಜನರಿಗೆ ಪ್ರೇರಣೆಯಾಗಲಿ ಎಂದು ಶುಭ ಹಾರೈಸಿದರು. ಹುಟ್ಟುಹಬ್ಬವನ್ನು ಸಮಾಜದ ಆರೋಗ್ಯ ಹಾಗೂ ಜೀವ ರಕ್ಷಣೆಗೆ ನೆರವಾಗುವ ಉಚಿತ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರವನ್ನು ಆಯೋಜಿಸಿರುವ ಪ್ರಸನ್ನ ಮುದುಕಪ್ಪ ಜಮಖಂಡಿ ಅವರ ಸಮಾಜಮುಖಿ ಕಾರ್ಯಕ್ರಮವನ್ನು ಎಲ್ಲರೂ ಮುಕ್ತಕಂಠದಿಂದ ಪ್ರಶಂಸಿಸಿದರು. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಉಮೇಶ್ ಮಬಲ್ ಶೆಟ್ಟಿ, ಸಿಟಿ ಉಪಾಧ್ಯಾಯ ಶ್ರೀಶೈಲ್ ಬುಮ್ಮಾರ್, ರಾಜು ನದಾಪ್ ಕಡಪ ನಾಗೋಣಿ, ಬಾಲಚಂದ್ರ ನಾಗೋಣಿ, ಮುದುಕಪ್ಪ ಜಮಖಂಡಿ, ಗುಡು ಸಾಬ್ ಹೊನ್ನವಾಡ. ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ವೈದ್ಯರು, ಸ್ವಯಂ ಸೇವಕರು, ರಕ್ತದಾನಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ವಿಗೆ ಕೈಜೋಡಿಸಿದರು. ಯಾವ್ದು ಅವಶ್ಯಕತೆ ಐತಿ, ಯಾವ್ದು ನಮಗೆ ಅವಶ್ಯಕತೆ ಐತಿ ಅನ್ನೋದಕ್ಕೆ ಬಹಳ ಒತ್ತು ಕೊಡ್ತಿದ್ರು ಅವರು. ಇವತ್ತು ನಮ್ಮ ಆರ್ಥಿಕ ಪರಿಸ್ಥಿತಿ ಹೆಚ್ಚಾದಾಗ ನಾವ್ ಏನ್ ಮಾಡಾಕ್ತಿವಪ್ಪ ಅಂದ್ರ ಅವಶ್ಯಕತೆಗಿಂತ ಅನಾವಶ್ಯಕವಾಗಿ ದುಡ್ಡು ಬಹಳ ಖರ್ಚು ಮಾಡಾಕ್ತಿವಿ ನಾವು. ಹಣ ಮತ್ತು ಸಮಯವನ್ನು ಬಹಳ ಖರ್ಚು ಮಾಡಾಕತ್ತೀವಿ. ಆ ಒಂದು ಕಾರಣ. ಮತ್ತೆ ಇನ್ನೊಂದು ಏನಾಗೈತಿಪ್ಪ ಅಂದ್ರ ಈಗ ನಮ್ಗೆ ವಯಸ್ಸಾದಂಗ ಅನೇಕ ಸಹಜ ಕಾಯಿಲೆಗಳು ಮನುಷ್ಯಾಗ ಬರ್ತಾವ. ಈಗ ನಮ್ದು ಏನಾಗೈತಿಪ್ಪ ಅಂದ್ರ ನಾವು ಪೂರ್ವ ಸಿದ್ಧತೆ ಅನ್ನೋದೇ ಇಲ್ಲ. ನಮ್ಮ ಮಧ್ಯದಲ್ಲಿ ನಾವ್ ಏನ್ ಮಾಡ್ತೀವಿ, ದವಾಖಾನಿಗೆ ಯಾವಾಗ ಹೋಗ್ತೀವಿ ಅಂದ್ರೆ ಪೂರ್ವ ನಮಗೆ ಏನಾರ ನೋವು ಆದಾಗ ಹೋಗ್ತೀವಿ. ಅದಕ್ಕೊಂದು ಸಂದೇಶ ಮುಟ್ಟಬೇಕಾಗೈತಿ. ಅದು ಹೆಚ್ಚಾನಚ್ಚ ಈ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ರೈತ ಬಾಂಧವರಿಗೆ ಹೇಳಕ್ ಬಯಸ್ತೀನಿ, ನಮಗೆ ಏನಾರ ಕಾಯಿಲೆ ಬರ್ತಕ್ಕ ನಾವು ದವಾಖಾನಿಗೆ ಹೋಗಂಗಿಲ್ಲ. ಅದಕ್ಕೆ ಪೂರ್ವ ತಯಾರಿ ಇರೋದು ಬಹಳ ಒಳ್ಳೇದಂತ ಹೇಳಿ ಈ ಒಂದು ಕಾರ್ಯಕ್ರಮ ಮಾಡ್ಬೇಕಂತ ಒಂದು ಮನಸ್ಸಿನಾಗ ಬಂದಿತ್ತು. ಆ ಒಂದು ಕಾರಣಕ್ಕ ನಾವು ಯಾವ್ದೇ ಒತ್ತಡ, ಎಲ್ಲರೂ ಒತ್ತಡದ ಜೀವನ ನಡ್ಸಕತ್ತೀವಿ ನಾವು. ಅದಕ್ಕ ಒಂದು ಪೂರ್ವ ತಯಾರಿ ಈ ಒಂದು ಬಹಳ ಅವಶ್ಯಕತೆ ಐತಿ ಇವತ್ತಿನ ನಿರ್ಮಾಣದಾಗ ಅಂತ ತಿಳ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡಿವು. ತಮ್ಮೆಲ್ಲರೂ ಬಂದದಕ್ಕ ನಾನು ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸುತ್ತೇನೆ. ಪ್ರಸನ್ನ ಮುದುಕಪ್ಪ ಜಮಖಂಡಿ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ನಾನು ಕೋರುತ್ತೇನೆ. ಅವರಿಗೆ ದೇವರು ಆಯುಷ್ಯ, ಆರೋಗ್ಯ, ಸಕಲ ಸಂಪತ್ತು, ನೆಮ್ಮದಿ, ಉಜ್ವಲ ಭವಿತವ್ಯ, ಉಜ್ವಲ ಸ್ಥಾನಮಾನ ಮುಂದಿನ ದಿನಮಾನದಲ್ಲಿ ಆ ದೇವರು ಕೊಟ್ಟು ಕಾಪಾಡಲಿ ಅಂತ ನಾನು ಪ್ರಾರ್ಥನೆ ಮಾಡುತ್ತೇನೆ. ಅಷ್ಟೇ ಅಲ್ಲ, ಇವತ್ತಿನ ದಿನಮಾನದಲ್ಲಿ ತಂತ್ರಜ್ಞಾನ, ವಿಜ್ಞಾನ ಎಷ್ಟೇ ಮುಂದುವರೆದರೂ ಕೂಡ ನಿಸರ್ಗ ಮುಂದೆ ಯಾರಿಗೂ ಏನು ನಡೆಯುವುದಿಲ್ಲ. ಇವತ್ತು ನಾವು ಡ್ಯಾಮ್ ಕಟ್ತೀವೋ, ಕಾಲುವೆ ಮಾಡ್ತೀವಿ, ಲಿಫ್ಟ್ ಇರಿಗೇಷನ್ ಸ್ಕೀಮ್ ಮಾಡ್ತೀವಿ, ಎಲ್ಲ ಮಾಡಿ ಯಂತ್ರೋಪಕರಣ ಜೋಡಣೆ ಮಾಡಿಗಿಂತ ಸಮಸ್ತ ನೀರಾವರಿ ಸಮುದ್ರ ಎಲ್ಲ ಮಾಡ್ಕೊತೀವಿ. ಆದ್ರ ಹೊಳೆಯಾಗ ನೀರೇ ಇರ್ಲಿಕ್ಕಂದ್ರೆ ಯಾರೇನ್ ಮಾಡೋಣ? ಅಟ್ಟ ನೀರನ್ನು ಕೊಡೋ ಪರಮಾತ್ಮ ದೇವರು. ನಾವು ಪುಣ್ಯದ ಕೆಲಸ ಮಾಡ್ಕೋತ ಹೋದ್ರೆ ಮಾತ್ರ ಆ ದೇವ್ರು ಒಲಿದು ನಮಗೆ ಒಳ್ಳೆಯ ಸಕಾಲಕ್ಕೆ ಮಳೆ ಬೆಳೆ ಆರೋಗ್ಯ ಕೊಟ್ಟು ಕಾಪಾಡಲಿಕ್ಕೆ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ದೇವರು ಇದ್ದೇ ಇದ್ದಾನೆ. ಆ ದೇವರನ್ನು ನಾವು ಯಾವತ್ತೂ ಪ್ರಾರ್ಥನಾ ಮಾಡಲೇಬೇಕು. ನಾವು ಮಾಡುವಂತ ಕಾರ್ಯ ನೋಡಿಕೊಂಡೇ ಪರಮಾತ್ಮ ದಯಪಾಲಿಸ್ತಾನ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಳ್ಳೆಯ ರೀತಿ ನಡೆದುಕೊಂಡು ದೇವರನ್ನು ಯಾವತ್ತೂ ಸ್ಮರಿಸಿ ಒಳ್ಳೆಯದನ್ನ ಬಯಸುತ್ತಾ ಹೋಗಿ, ಆಮೇಲೆ ದೇವ್ರು ಯಾರ್ಯಾರಿಗೆ ಏನೇನು ಕೊಡ್ಬೇಕಂತ ಕೊಡ್ತಾನೋ ಅದೇನು ಚಿಂತೆ ಮಾಡೋ ಕಾರ್ಯ ಇಲ್ಲ. ಕೆಲಸ ಮಾತ್ರ ಒಳ್ಳೆ ಕೆಲಸ ಮಾಡ್ಕೋತ ಹೋದ್ರೆ ಎಲ್ಲರಿಗೂ ಒಳ್ಳೇದಾಗ್ತದಂತ ಎಲ್ಲರಿಗೂ ಗೊತ್ತಿದ್ದು, ಅದಕ್ಕೆ ಆ ಪರಮಾತ್ಮನಲ್ಲಿ ನಾನು ಕೇಳ್ಕೊತಾ ಇದ್ದೇನೆ, ಸಕಾಲಕ್ಕೆ ಸಾಕಷ್ಟು ಮಳೆ ಬೆಳೆ ಮತ್ತು ಎಲ್ಲರಿಗೂ ಒಳ್ಳೆ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಂಡು ಮತ್ತೊಮ್ಮೆ ಪ್ರಸನ್ನ ಮುದುಕಪ್ಪ ಜಮಖಂಡಿ ಅವರಿಗೆ ಹಾರ್ದಿಕ ಅಭಿನಂದನೆಗಳು ಮತ್ತು ಶುಭಾಶಯಗಳು ಪೂರ್ತಿ ಕುಟುಂಬ ವರ್ಗದವರಿಗೂ ಕೂಡ ನಾನು ಹಾರೈಸಿ ನನ್ನ ಎರಡು ಮಾತಿಗೆ ನನ್ನ ಹೆಂಡತಿ ಫೋನ್ ಮಾಡಿ ನಿಮ್ಮ ಜನ್ಮದಿನ ಯಾವಾಗ ಅಂತ ಕೇಳಿದಾಗ ಅವಾಗ ನಾವು ಮುಂಡೂನೂರು ಸಾಂಬೋಳ ಅಂತಿದ್ರ ಮೈತ್ರಿಗಿಲ್ಲ. ಮುಂಡೂನೂರು ಸಾಂಬೋಳ ಕಡೆ ಹೋಗಿ ನಮ್ಮ ತಾಯಿ ಹೇಳಿದ್ರೆ ದೀಪಾವಳಿ ಆದ ನಂತರ ಬುಧವಾರ ದಿವಸ ಹುಟ್ಟಿ ಹಬ್ಬ ಅಂತ ಹೇಳಿ
ಆ ಲೆಕ್ಕಾಚಾರದೊಳಗೆ 1966 ಒಂದು ಕ್ಯಾಲೆಂಡರ್ ಪಂಚಾಂಗ ತೆಗೆದು ಅದು ಬುಧವಾರ ಅಂತಿನ ಬಂತು. ಅವಾಗ ಹೋಗಿ ನಾನಲ್ಲಿ ಜಮಖಂಡಿ ಯಾವ್ದೋ ನಮ್ಮ ಸರ್ಕಾರಿ ದವಾಖಾನೆಗೆ ನಾವು ಹುಟ್ಟಿದ್ವಿ ಅನ್ನುವಂತ ಕಾರಣಕ್ಕೆ ನಮ್ದು ಎಂಟ್ರಿ ಇತ್ತ, ಮುನ್ಸಿಪಾಲಿಟಿ ಒಳಗೆ ಎಂಟ್ರಿ ಇತ್ತು. ಆ ಎಂಟ್ರಿ ತೆಗಿಸಿದಾಗ ಆ ದಿವಸ ನಾನು ಹುಟ್ಟಿ ಅಂತ ಗೊತ್ತಾದ್ಮೇಲೆ ಅವಾಗ ನಾನು ಬರ್ತ್ ಸರ್ಟಿಫಿಕೇಟ್ ತಗೊಂಡೆ. ಅಲ್ಲಿ ತನ ಮಾಸ್ತರ್ಗಳು ಏನು ಬರ್ದಿದ್ರಲ್ಲ ಶಾಲ್ಯಾಗ, ಅದ 25/5 1 6 ಹೆಚ್ಚು ಕಡಿಮೆ ಎಲ್ಲ ದುರೀಂದ್ರದೆಲ್ಲ ಹಳಿದು ನಮ್ಗಿಂತ ಹಿಂದಿನವ್ರದ್ದು ಏನೈತಿ ಎಲ್ಲಾರು 1 6ಕ್ಕೆ ಹೋಗ್ತಾರ. ಈ ತರ ಬರ್ತಿದ್ವಿ. ಆ ಅನುಭವದ ಮೇಲೆ ಅಟ್ಲೀಸ್ಟ್ ನಮ್ಮ ಮಕ್ಕಳಿಗೆ ಬಂದೆ ಸರಿಯಾಗಿರ್ಲಿಪ್ಪ ಅನ್ನೋಂತ ಕಾರಣಕ್ಕೆ ನಾವು ನೀವೆಲ್ಲ ಏನ್ ಮಾಡಕತ್ತೀವಿ, ನಮ್ಮ ಮಕ್ಕಳ ನೆನಪಿಟ್ಕೊಂಡು ಅದನ್ನ ಆಚರಣೆ ಮಾಡ್ಕೊಂಡು ಬಂದಿರ್ತಕ್ಕಂಥ ರೀತಿ ನಡ್ಕೊಂಡು ಬಂದ್ರು. ವಿಶೇಷವಾಗಿ ಹೇಳ್ಬೇಕಂತಂದ್ರ ಒಂದು ಬರ್ತ್ಡೇ ಆಚರಣೆ ಮಾಡ್ತಕ್ಕಂಥ ರೀತಿ ಮತ್ತು ಅದ್ರ ಹಿಂದೆ ಇರ್ತಕ್ಕಂಥ ವಿಚಾರ, ನನ್ನ ಬರ್ಡೇ ಇತ್ತು ಅಂತ ಎಲ್ಲೋ ದುಡ್ಡು ವೆಚ್ಚ ಮಾಡಿ ನನ್ನ ಬರ್ತ್ಡೇನ ಆಚರಣೆ ಮಾಡ್ಕೊಳ್ಳೋದಂತ ಈ ರೀತಿಯಾಗಿ ನಮ್ಮ ಹಳ್ಳಿಗಳಿರ್ತಕ್ಕಂಥ ಒಂದು ಜನರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ಒಂದು ಕಲ್ಪನೆ ಏನ್ ಮಾಡ್ಕೊಂಡು ಬಂದಾರ. ಬಹುಶಃ ಈಗ ಈ ಬರ್ತ್ಡೇಯನ್ನ ಅದ್ದೂರಿಯಾಗಿ ಆಚರಣೆ ಮಾಡ್ಕೊಳ್ಳೋದು ಬಹುಶಃ ಧನಿಕರಿಗೆ ಮಾತ್ರ, ಅಂದ್ರೆ ಸಿರಿವಂತರಿಗೆ ಮಾತ್ರ ಸೀಮಿತ ಆಗಿರ್ತಕ್ಕಂಥ ಈ ಕಾರ್ಯಕ್ರಮ. ಇಂಥದ್ರಲ್ಲಿ ಆಯನ್ ಪ್ರಸನ್ನ ಶ್ರೀಮಂತ ಅಲ್ಲ ಅಂತ ಹೇಳ್ತಿಲ್ಲ, ಅವರ ತಂದೆಯವರ ಕಾಲದಿಂದ ಅತ್ಯಂತ ಆನಂದವಾಗಿ ಇದ್ರೂ ಸರಿ ಆ ಸಂಪನ್ಮೂಲಗಳನ್ನ ಸಮಾಜಕ್ಕೆ ಒಂದು ಪ್ರಸನ್ನ ಜಮಖಂಡಿ ಭಾರತದಲ್ಲಿ ಒಂದು ಸುಭಾಷಿತ ಕಾಲದಲ್ಲಿ ಸುಭಾಷಿತ ಹೇಳ್ಯಾರ. ಇದಂ ಶರೀರಂ ಅಂತ ಹೇಳ್ತಾರೆ. ಈ ಮನುಷ್ಯ ಹುಟ್ಟಿರುವಂತಹದ್ದು ಪರೋಪಕಾರಕ್ಕಾಗಿ ಅಂತ, ತನ್ನಷ್ಟಕ್ಕೆ ತಾನು ಬದುಕುವುದನ್ನ ಎಲ್ಲರೂ ಬದುಕ್ತಾರೆ. ಆದ್ರೆ ಇನ್ನೊಬ್ಬರ ಒಳ್ಳೆಯದಕ್ಕೆ, ಸಮಾಜದ ಒಳ್ಳೆಯಕ್ಕೆ ಯಾರು ಬದುಕ್ತಾರ ಅವರನ್ನು ಬಹಳಷ್ಟು ವರ್ಷಗಳ ಕಾಲ ಸಮಾಜ ನೆನಪಿನಲ್ಲಿ ಇಟ್ಕೊಳ್ಳುವಂಥದ್ದನ್ನ ನಾವೆಲ್ಲ ನೋಡಿವಿ. ಇವತ್ತು ಭಾರತ ದೇಶದಲ್ಲಿ ಗಾಂಧಿಯವರನ್ನ ನಾವು ನೆನಪಿಸ್ಕೊಳ್ತೇವೆ, ಸುಭಾಷ್ ಚಂದ್ರ ಬೋಸ್ ಅವರನ್ನ ನೆನಪಿಸ್ಕೊಳ್ತೇವೆ, ಅಂಬೇಡ್ಕರ್ ಅವರನ್ನ ನೆನಪಿಸ್ಕೊಳ್ತೇವೆ, ಬಸವಣ್ಣನವರನ್ನ ನೆನಪಿಸ್ಕೊಳ್ತೇವೆ, ಮೊಹಮ್ಮದ್ ಪೈಗಂಬರ್ ಅವರನ್ನ ನೆನಪಿಸ್ಕೊಳ್ತೇವೆ, ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿ ಅವರನ್ನ ನೆನಪಿಸ್ಕೊಳ್ತೇವೆ. ಯಾಕೆ ನೆನಪಿಸ್ಕೊಳ್ತೇವೆ ಅಂತಂದ್ರ ಅವ್ರು ಯಾರೂ ಸಹ ತಮ್ಮ ವೈಯಕ್ತಿಕ ಜೀವನಕ್ಕಾಗಿ ಬದುಕಿದವರ ಅಲ್ಲ. ಯಾರು ತನಗಾಗಿ ಕಡಿಮೆ ಬದುಕಿ ಸಮಾಜದ ಉದ್ಧಾರಕ್ಕಾಗಿ ಯಾರು ಬದುಕ್ತಾರೋ ಅಂಥವರನ್ನ ನೂರಾರು ವರ್ಷಗಳ ಕಾಲ ಸಮಾಜ ನೆನಪಿಸ್ಕೊಳ್ಳುವಂಥದ್ದು ನಾವೆಲ್ಲ ನೋಡ್ತೀವಿ. ಅಂಥ ಒಂದು ಕಾರ್ಯದ ರೀತಿಯಲ್ಲಿ ಇವತ್ತು ಪ್ರಸನ್ನ ಜಮಖಂಡಿ ಅವರು ತಮ್ಮ ಹುಟ್ಟು ಹಬ್ಬವನ್ನ ವಿಶೇಷವಾಗಿ ಆಚರಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ತಪಾಸಣೆ ಇರಬಹುದು, ರಕ್ತದಾನ ಕಾರ್ಯಕ್ರಮ ಇರಬಹುದು. ಮನುಷ್ಯ 3 ರೀತಿಯಾದಂತಹ ವಸ್ತುಗಳನ್ನ ಮಾತ್ರ ಉತ್ಪಾದನೆಯನ್ನು ಮಾಡ್ತಾನೆ: ಮಲ, ಮೂತ್ರ ಮತ್ತು ರಕ್ತ ಅನ್ನುವಂಥದ್ದು. ನಾವು ಎಷ್ಟೇ ಸಹಿತ ಹಿಡಿದ್ರು ರಕ್ತವನ್ನ ದೇಹಕ್ಕೆ ಹೊರಗೆ ಉತ್ಪನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಹೀಗಾಗಿ ರಕ್ತ ಮಾತ್ರ ನಾವು ಇಬ್ರು ಓದಿದವರು, ಗೆಳೆಯರು, ಮತ್ತೆ ಜಾಸ್ತಿ ಜನ ನಾವೆಲ್ಲ ಇಂಜಿನಿಯರಿಂಗ್ ಮುಗಿಸಿ ನೌಕರಿ ಏನೇನು ಅಂತ ಹೇಳಿ ಆ ಕಡೆ ಹೋಗ್ಬಿಡ್ತಿದ್ವಿ. ಆದ್ರೆ ಪ್ರಸನ್ನವರು ವಾಪಸ್ ಊರಿಗೆ ಬಂದು ಇಲ್ಲೇ ಏನಾದರೂ ಸಾಧನೆ ಮಾಡಿ, ಇಲ್ಲೇ ಸಮಾಜ ಸೇವೆ ಮಾಡಿ, ಇಲ್ಲೇ ನನ್ನ ಜನಗಳ ಮಧ್ಯೆ ಬೆಳಿಬೇಕನ್ನೋ ಆಸೆ ಇಟ್ಕೊಂಡವರು ಬೇಸಿಕಲಿ. ಸೊ ಅದರ ಅಂಗವಾಗಿ ಅವರ ಸಮಾಜಮುಖಿ ಕಾರ್ಯಗಳು ನಿರಂತರವಾಗಿ ನಡೀತಾ ಇರುತ್ತವೆ. ಯಾವುದೇ ಹೋರಾಟ ಅನ್ರಿ, ಕಬ್ಬು ಬೆಳೆಗಾರ ಹೋರಾಟ ಅನ್ರಿ, ಮತ್ತೆ ರೈತರಿಗೆ ಏನಾದ್ರು ಹೆಲ್ಪ್ ಮಾಡೋದಿದ್ರೆ ಯಾವಾಗಲೂ ಎತ್ತಿದ ಕೈ. ಸೊ ಅದರ ಅಂಗವಾಗಿ ಇದು ಒಂದು ಬಹಳ ಉಪಯುಕ್ತ ಕಾರ್ಯಕ್ರಮ ಇದು. ಇವಾಗ ನಾವು ಹಳ್ಳಿಗಳಲ್ಲಿ ನೋಡ್ತಾ ಇದ್ದೀವಿ, 30-35 ವರ್ಷದಲ್ಲಿ BP ಶುಗರ್ ಚಾಲು ಆಗಿಬಿಟ್ಟಿದೆ. ಸೊ ಈಗ ಮುನ್ಸೂಚನೆಯಾಗಿ ಇದು ಉಚಿತ ಶಿಬಿರದಲ್ಲಿ ಟೆಸ್ಟ್ ಮಾಡಿಕೊಂಡು ಬರ್ಲಾರ್ದಂಗ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಮಾಡಬೇಕು. ಯಾವಾಗಾದ್ರೂ ಒಂದು ಸಿಸ್ಟಮ್ಗಳು ಹುಟ್ಟಪ್ಪ ಆಚರಣೆ ಮಾಡಬೇಕಂತ ಸಂದರ್ಭದೊಳಗ ಯಾರ್ಯಾರು ಎಲ್ಲರಿಗೂ DJ ಹಚ್ತಾರ, ನಾಟಕಗಳನ್ನ ಮಾಡ್ತಾರ, ಮನೋರಂಜನೆ ಕಾರ್ಯಕ್ರಮ
ಮಾಡ್ತಾರೋ, ಕೇಕ್ ಕಟ್ ಮಾಡ್ತಾರೋ, ವಿವಿಧ ಎಲ್ಲ ತಮ್ಮೆಲ್ಲರಿಗೂ ಗೊತ್ತೈತಿ, ಒಂದು ಬೇರೆ ಬೇರೆ ರೂಪದೊಳಗ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾರೆ. ಅರ್ಥಪೂರ್ಣವಾದಂತಹ ಹುಟ್ಟುಹಬ್ಬ ಇವತ್ತಿನ ದಿನ ಆಗೇಕಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಕಾರಣ ತಿಳ್ಕೊಂಡ ಒಂದು ಸ್ವಯಂಯಿಂದ ರಕ್ತದಾನ ಕೊಡುವಂತದ್ದಾಗಲಿ, ಒಂದು ಹೃದಯ ರೋಗದ ತಜ್ಞರು ಆದಂತಹ ನಾಗೋಲಿಸರ್ ಅವರು ಬಂದಾರ, ನೇತ್ರ ತಪಾಸಣೆ ಸುಧಾ ಅವರು ಬಂದಾರ. ಅದಕ್ಕೆ ಇದು ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ. ಬರುವಂತಹ ದಿನಮಾನದೊಳಗ ಯಾರೋ ಹುಟ್ಟುಹಬ್ಬ ಆಚರಣೆ ಮಾಡುವಂತ ಈ ರೀತಿ ಮಾಡಿದ್ರ ಯಾರಿಗೂ ಸುಧಾ ಇದನ್ನಾಗುದು. ಯಾಕಂದ್ರೆ ಎಲ್ಲರಿಗೂ ಸುಧಾ ಒಂದು ಮನಸ್ಸಿಗೆ ತೃಪ್ತಿ ಆಗ್ತದೆ ಅನ್ನುವಂಥದ್ದು ನನ್ನ ಭಾವನೆ ಕೂಡ. ಅದಕ್ಕೆ ಬರುವಂತಹ ದಿನಮಾನದೊಳಗ ಪ್ರಸನ್ನವರು ಒಂದು ಏನಂತ ಹೇಳಿದ್ರೆ ಅವರು ಸಾಮಾಜಿಕ ಹೋರಾಟಗಾರ, ರೈತರ ಪರ ಒಂದು ಹೋರಾಟ ಚಳವಳಿಯನ್ನ ಹಾಕೊಂಡಾಗ ಕಬ್ಬಿನ ವಿಷಯದಲ್ಲಿ, ನೀರಾವರಿ ವಿಷಯ, ಯಾವುದೇ ವಿಷಯ ರೈತರ ಪರ ಹೋರಾಟದಿಂದ ನಾವು ಸುಧಾ ರೈತ ಸಂಘಟನೆಯ ಹೋರಾಟಕ್ಕೆ ಕರೆ ಕೊಟ್ಟ ಎಲ್ಲರೂ ಕೂಡ ಹೋರಾಟದೊಳಗೆ ಅವರು ಕೂಡ ಭಾಗಿಯಾದ ಒಬ್ರು ಸಾಮಾಜಿಕ ಹೋರಾಟಗಾರ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳಬೇಕು. ಅವರ ಆಯುಷ್ಯ ಮತ್ತು ಆರೋಗ್ಯ, ಅವರ ಕುಟುಂಬ ನೆಮ್ಮದಿಯಿಂದ ಇರಲಿ ಆ ದೇವರಲ್ಲಿ ನಾವು ನೀವೆಲ್ಲರೂ ಕೇಳ್ತಾ, ಇದರ ಜೊತೆಗೆ ಬರುವಂತಹ ಅವಕಾಶ ಯಾಕಂದ್ರ ಏನಂತ ಕಾರ್ಯಕ್ರಮ ಮಾಡೋದಿತ್ತಂದ್ರೂ ಸುಧಾ ಒಂದು ಸ್ವಲ್ಪ ನಮ್ಮ ವಕೀಲರು ಹೇಳಿದಾಗ ವಿಚಾರಣೆ ಸಂಕೀರ್ಣ ಆಗಬೇಕು. ಇದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ. ವಿಚಾರಣೆ ಸಂಕೀರ್ಣ ಅಂತ ಹೇಳಿದ್ರೆ ತಮ್ಮೆಲ್ಲರಿಗೂ ಸುಧಾ ಗೊತ್ತಿದ್ದಂತ ಬೇರೆ ಬೇರೆ ದೇಶಗಳಲ್ಲಿದ್ದಂಥವ್ರು, ಬೇರೆ ಬೇರೆ ರಾಜ್ಯಗಳಲ್ಲಿ